ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ದು ಈ ಥರ ಸ್ಟೇಟಸ್ ಇದ್ದರೆ ಸ್ಕಾಲರ್ಶಿಪ್ ಹಣ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 24-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಏನು ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇದ್ದಾರೆ. ನೀವು ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಈ ಥರ ಸ್ಟೇಟಸ್ ಇತ್ತಂದರೆ ಖಂಡಿತ ಕೂಡ ಹಣ ಬರುತ್ತೆ. ಒಂದು ವೇಳೆ ಆ ಥರ ಸ್ಟೇಟಸ್ ಇಲ್ಲ ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಅರ್ಥ, ಮತ್ತು ಆ ಥರ ಹಣನೂ ಕೂಡ ಜಮಾ ಆಗೋದಿಲ್ಲ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಸ್ಟೇಟಸ್ ಇರಬೇಕು, ಹಣ ಬರಬೇಕಾದ್ರೆ ಏನಂತ ಕೂಡ ಕ್ಲಿಯರಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ 19/4/2025 ಇವತ್ತಿನ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಂಡಾಗ ಪ್ರತಿಯೊಂದು ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಸ್ಟೇಟಸ್ ನೀವು ಕ್ಲಿಯರಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಯಾವುದಾಗಿದೆ ಮತ್ತು ಅದ್ರ ಜೊತೆಗೆ ಆಧಾರ್ ಸೀಡಿಂಗ್ ಆಗಿದೆ ಅಥವಾ ಇಲ್ಲ ಅಂತ ಕ್ಲಿಯರಾಗಿ ಚೆಕ್ ಮಾಡ್ಕೋಬೇಕು. ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಆಗಿತ್ತು ಅಂದರೆ ಖಂಡಿತ ಕೂಡ ಹಣ ಜಮಾ ಆಗುತ್ತೆ, ಮತ್ತು ಅದ್ರ ಜೊತೆಗೆ ನೇಮ್ ಮ್ಯಾಚಿಂಗ್ ಕೂಡ ಆಗಿರಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಲಾಸ್ಟ್ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಡೇಟ್ ಕೂಡ ಮೆನ್ಷನ್ ಮಾಡಿರಬೇಕಾಗುತ್ತೆ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಏನಾಗುತ್ತೆ ಅಂದರೆ ಕಾಲೇಜ್ ಲೆವೆಲ್ ವೆರಿಫಿಕೇಷನ್ ಆಗುತ್ತೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಅಟ್ ಕಾಲೇಜ್ ಲೆವೆಲ್ ಆಗುತ್ತೆ, ಮತ್ತು ಅದ್ರ ಜೊತೆ ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಅಪ್ರೂವ್ ಆಗಿರಬೇಕಾಗುತ್ತೆ. ಅದಾದಮೇಲೆ ಯಾವುದೇ ಕಾರಣ ಕೂಡ ರಿಜೆಕ್ಟ್ ರೀಸನ್ ಅಂತ ಇದೆಯಲ್ಲ, ಇಲ್ಲಿ ನಾಟ್ ಅಪ್ಲಿಕೇಬಲ್ ಇದ್ದರೆ ಖಂಡಿತ ಕೂಡ ಹಣ ಬರುತ್ತೆ. ಒಂದು ವೇಳೆ ಎಸ್ ಇತ್ತಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಕಾರಣ ಇಷ್ಟೇ, ಏನಪ್ಪ ನಿಮ್ಮದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಏನಪ್ಪ ಅಂದರೆ ವ್ಯಾಲಿಡಿಟಿ ಮುಗಿದು ಹೋಗಿರುತ್ತೆ, ಅಥವಾ ನಿಮ್ಮದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಡ್ಮಿಷನ್ ಆಗಿರ್ತೀರ, ರಿಸಲ್ಟ್ ಕರೆಕ್ಟಾಗಿ ಅಡ್ಮಿಟ್ ಮಾಡಿರೋದಿಲ್ಲ, ಅವಾಗೂ ಕೂಡ ರಿಜೆಕ್ಟ್ ಆಗುತ್ತೆ. ಒಂದು ವೇಳೆ ನೀವು ಅಡ್ಮಿಷನ್ ಮಾಡಿದ್ದು ಕೂಡ ಫೀಸ್ ಕಟ್ಟಿದ್ರೆ ಅಂದರೆ ನಿಮ್ಮದು ಅಪ್ರೂವ್ ಮಾಡಿರಲಿಲ್ಲ ಅಂದರೆ ಕಾಲೇಜಲ್ಲಿ, ಅವಾಗ ನಿಮ್ಮದು ರಿಜೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನಿಮ್ಮದು ಒಂದು ವೇಳೆ ನಿಮ್ಮದು ಏನಾದರೂ ಅಪ್ಲಿಕೇಶನ್ ಏನಿದೆಯಲ್ಲ ಅದು ವೆರಿಫಿಕೇಷನ್ ಆಗಿದೆ ಅಥವಾ ಇಲ್ಲ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ರಿಜೆಕ್ಟ್ ಅದಕ್ಕಾಗಿದೆ ಅಂತ ಕೂಡ ಸ್ಟೇಟಸ್ನಲ್ಲಿ ನೋಡ್ಕೋಬೇಕಾಗುತ್ತೆ. ಹಾಗೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷ ವ್ಯಾಲಿಡಿಟಿ ಇರಬೇಕಾಗುತ್ತೆ. ಸೊ ಅದನ್ನು ವೆರಿಫೈ ಮಾಡಿಕೊಂಡು ಒಂದು ಸರಿ ಅಪ್ಲೋಡ್ ಮಾಡಿ ಆ ನಂಬರ್ನ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ತಾಲೂಕು ಆಫೀಸರ್ದು ಕೂಡ ವೆರಿಫಿಕೇಷನ್ ಆಗಿರಬೇಕಾಗುತ್ತೆ. ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇತ್ತಂದರೆ ನಿಮ್ಮದು ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ಕೂಡಲೇ ನಿಮ್ಮ ಹತ್ತಿರ ತಾಲೂಕು ಆಫೀಸ್ಗೆ ವಿಸಿಟ್ ಕೊಡಬೇಕಾಗುತ್ತೆ. ನಂತರ ಮಾತ್ರ ಏನಾದರೂ ಅಪ್ರೂವ್ಡ್ ಎಸ್ ಆಯ್ತಂದರೆ ಅವಾಗ ಮಾತ್ರ ನಿಮಗೆ ಹಣ ಕೂಡ ಬರ್ತಾ ಹೋಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣ ಕೂಡ ಹಣ ಜಮಾ ಆಗೋದಿಲ್ಲ. ಸೊ ಹಾಗಾಗಿ ಆ ಥರ ಬರಬೇಕಿತ್ತಂದರೆ ಕೂಡಲೇ ಹತ್ತಿರ ತಾಲೂಕು ಆಫೀಸಿಗೆ ಕೂಡ ವಿಸಿಟ್ ಕೊಡಬೇಕಾಗುತ್ತೆ. ನಂತರ ಅಪ್ಲಿಕೇಶನ್ ವೆರಿಫಿಕೇಷನ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿತ್ತಪ್ಪ ಅಂದರೆ ಅವಾಗ ಹಣ ಕೂಡ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಹಣ ಬರೋದಿಲ್ಲ. ಹಾಗಾಗಿ ಕೂಡಲೇ ಯಾರ್ಯಾರು ವಿದ್ಯಾರ್ಥಿಗಳು ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಅಥವಾ ಇಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಕೂಡಲೇ ಹೋಗಿ ತಾಲೂಕು ಆಫೀಸರಿಗೆ ತಾಲೂಕು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಸಮಾಜ ಕಲ್ಯಾಣ ಹಾಗೆ ಬೇರೆ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕು ಆಫೀಸರ್ ಇರ್ತಾರೆ, ಅಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿಸಿ ಆದಷ್ಟು ಬೇಗನೆ ಹಣ ಕೂಡ ಬರುತ್ತೆ ಅಂತಲೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿದರೆ 31/5/2025 ಕೂಡ, ಅಂದರೆ ಮೇ 31/2025 ಕೂಡ ನಿಮ್ಮದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಎಲ್ಲ ಅರ್ಜಿನೂ ಕೂಡ ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಫಿಕ್ಸ್ ಮಾಡಿದರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ಅಪ್ಲಿಕೇಶನ್ ಈಗ ತೊಗೊಳುತ್ತಾ ಅಥವಾ ಇಲ್ಲ ಅಂತ. ಖಂಡಿತ ತೊಗೊಳುತ್ತೆ, ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅರ್ಜಿ ಸಲ್ಲಿಸಲಿಕ್ಕೆ ಮಾಡಿದ್ದಾರೆ. ಬಟ್ ಓನ್ಲಿ ಏನಪ್ಪ ಅಂದರೆ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಬರುತ್ತೆ, ವಿದ್ಯಾರ್ಥಿ ಹಣ ಬರೋದಿಲ್ಲ. 20 ನೋಡಿ ಫ್ರೆಂಡ್ಸ್ 12/2024 ನಂತರ ಸ್ವೀಕರಿಸಿದ ಅರ್ಜಿಗಳಿಗೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.